ಸ್ನೇಹಿತರೆ ನಮಸ್ಕಾರ. ಇತ್ತೀಚೆಗೆ ಪಾಕಿಸ್ತಾನಕ್ಕೆ ಬಿದ್ದಿರುವ ಹೊಡೆತ ಒಂದು ಸಾಮಾನ್ಯ ಸುದ್ದಿಯಂತೆ ಕಾಣಬಹುದು. ಆದರೆ ಒಳಗೆ ನೋಡಿದರೆ ಇದು ಪಾಕಿಸ್ತಾನದ ಪಾಲಿಗೆ ತುಂಬ ಆಳವಾದ ಡಿಪ್ಲೊಮ್ಯಾಟಿಕ್ ಎಚ್ಚರಿಕೆ. ಯಾಕೆಂದರೆ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂದರೆ UAE ಪಾಕಿಸ್ತಾನದ ಇಸ್ಲಾಮಾಬಾದ್ ಇಂಟರ್ನ್ಯಾಷನಲ್ ಏರ್ಪೋರ್ಟನ್ನು ಆಪರೇಟ್ ಮಾಡುವ ಡೀಲ್ನಿಂದ ಸಂಪೂರ್ಣವಾಗಿ ಹಿಂದೆ ಸರಿದಿದೆ. ಇದು ಒಂದು ಕಮರ್ಷಿಯಲ್ ಒಪ್ಪಂದ ಮುರಿದ ಕಥೆಯಲ್ಲ, ಇದು ಜಾಗತಿಕ ರಾಜಕೀಯದಲ್ಲಿ ಪಾಕಿಸ್ತಾನ ಯಾವ ದಿಕ್ಕಿಗೆ ತಳ್ಳಲ್ಪಡ್ತಾ ಇದೆ ಅನ್ನೋದರ ಸ್ಪಷ್ಟ ಸೂಚನೆ. ಈ ಬೆಳವಣಿಗೆ ಯಾಕೆ ಎಷ್ಟು ಮಹತ್ವ ಪಡೆದಿದೆ ಅಂದರೆ, ಇದೇ ಸಮಯದಲ್ಲಿ UAE ಅಧ್ಯಕ್ಷರು ಅಚಾನಕ್ ಆಗಿ ಭಾರತಕ್ಕೆ ಭೇಟಿ ಕೊಟ್ಟಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ಭೇಟಿಯಾಗಿ ಕೇವಲ ಕೆಲವು ಗಂಟೆಗಳಲ್ಲಿ ಭಾರತ UAE ಸಂಬಂಧವನ್ನು ಇನ್ನಷ್ಟು ಗಟ್ಟಿಗೊಳಿಸಿ ಹೋಗಿದ್ದಾರೆ. ಈ ಎರಡು ಘಟನೆಗಳನ್ನು ಬೇರೆ ಬೇರೆಯಾಗಿ ನೋಡಿದರೆ ಅರ್ಥ ಆಗಲ್ಲ. ಇವೆರಡನ್ನು ಒಟ್ಟಿಗೆ ನೋಡಿದಾಗ ಮಾತ್ರ ನಿಜವಾದ ಚಿತ್ರಣ ನಮ್ಮ ಮುಂದೆ ಬರುತ್ತೆ. ಮೊದಲು ಪಾಕಿಸ್ತಾನಕ್ಕೆ ಈ ಏರ್ಪೋರ್ಟ್ ಡೀಲ್ ಯಾಕೆ ಬೇಕಿತ್ತು ಅನ್ನೋದನ್ನು ಅರ್ಥ ಮಾಡಿಕೊಳ್ಳೋಣ. ಪಾಕಿಸ್ತಾನ ಈಗ ಆರ್ಥಿಕವಾಗಿ ತುಂಬ ದುರ್ಬಲ ಸ್ಥಿತಿಯಲ್ಲಿದೆ. ಸರ್ಕಾರದ ಬಳಿ ಹಣ ಇಲ್ಲ, ಫಾರಿನ್ ಎಕ್ಸ್ಚೇಂಜ್ ರಿಸರ್ವ್ಗಳು ಕಡಿಮೆ, IMF ಮೇಲಿನ ಅವಲಂಬನೆ ದಿನೇ ದಿನೇ ಜಾಸ್ತಿ ಆಗ್ತಿದೆ. ಇಂತಹ ಪರಿಸ್ಥಿತಿಯಲ್ಲಿ ಪಾಕಿಸ್ತಾನ ಸರ್ಕಾರ ಮಾಡಿದ ಪ್ಲ್ಯಾನ್ ಏನು ಅಂದರೆ, ದೇಶದ ಪ್ರಮುಖ ಏರ್ಪೋರ್ಟ್ಗಳ ಆಪರೇಷನ್ ಮತ್ತು ಮ್ಯಾನೇಜ್ಮೆಂಟನ್ನು ವಿದೇಶಿ ಕಂಪನಿಗಳಿಗೆ ಕೊಡುವುದು. ಅದರಲ್ಲಿ ಇಸ್ಲಾಮಾಬಾದ್ ಏರ್ಪೋರ್ಟ್ ತುಂಬ ಪ್ರಮುಖವಾದದ್ದು. ಅದನ್ನು ಅಬುಧಾಬಿ ಮೂಲದ ಕಂಪನಿಗೆ ನೀಡುವ ಮಾತುಕತೆ ನಡೆದಿತ್ತು. ಆದರೂ ಗೌರ್ಮೆಂಟ್ ಟು ಗೌರ್ಮೆಂಟ್ ಫ್ರೇಮ್ವರ್ಕ್ ಅಡಿಯಲ್ಲಿ, ಅಂದರೆ ಇದು ಸೀದಾ ಸಾದ ಡೀಲ್ ಅಲ್ಲ, ತುಂಬ ಗಟ್ಟಿಯಾದ ಒಪ್ಪಂದ. ಆದರೆ ಏಕಾಏಕಿ UAE ಈ ಒಪ್ಪಂದದಿಂದ ಹಿಂದೆ ಸರಿದಿದೆ. ಯಾವುದೇ ಎಮಿರಾತಿ ಕಂಪನಿಯನ್ನು ನಾಮನಿರ್ದೇಶನ ಮಾಡಿಲ್ಲ. ಮಾತುಕತೆ ಸಂಪೂರ್ಣವಾಗಿ ನಿಂತು ಹೋಗಿದೆ. ಇದು ಪಾಕಿಸ್ತಾನದ ಪಾಲಿಗೆ ತುಂಬ ದೊಡ್ಡ ಶಾಕ್. ಏಕೆಂದರೆ ಇಂಥ ಗೌರ್ಮೆಂಟ್ ಟು ಗೌರ್ಮೆಂಟ್ ಡೀಲ್ಗಳು ಸುಲಭವಾಗಿ ಮುರಿಯೋದಿಲ್ಲ. ಮುರಿದಿದೆ ಅಂದರೆ ಒಳಗಡೆ ಸಮಸ್ಯೆಗಳು ತುಂಬ ಗಂಭೀರವಾಗಿವೆ ಅಂತ ಅರ್ಥ. ಇದಕ್ಕಿಂತಲೂ ವಿಚಿತ್ರ ಅಂದರೆ, ಪಾಕಿಸ್ತಾನ ಸರ್ಕಾರ ಈಗ ಇದನ್ನು ಡೌನ್ ಪ್ಲೇ ಮಾಡೋ ಪ್ರಯತ್ನದಲ್ಲಿದೆ. ಅಂಥ ಯಾವುದೇ ಫೈನಲ್ ಡೀಲ್ ಆಗಿರಲಿಲ್ಲ ಅಂತ ಹೇಳ್ತಾ ಇದೆ. ಇದು ಸ್ವತಃ ಒಂದು ದೊಡ್ಡ ಕಾಂಟ್ರಾಡಿಕ್ಷನ್. ಒಂದು ಕಡೆ ವರ್ಷಗಳ ಕಾಲ ಮಾತುಕತೆ, ಇನ್ನೊಂದು ಕಡೆ ಡೀಲ್ ಇರಲಿಲ್ಲ ಅನ್ನೋ ಮಾತು. ಇದು UAE ಮತ್ತು ಪಾಕಿಸ್ತಾನ ನಡುವಿನ ನಂಬಿಕೆಯ ಕೊರತೆಯನ್ನು ಬಹಿರಂಗವಾಗಿ ತೋರಿಸ್ತದೆ. ಈ ಎಲ್ಲ ಘಟನೆಗಳ ನಡುವೆ UAE ಅಧ್ಯಕ್ಷರ ಭಾರತ ಭೇಟಿ ಅತ್ಯಂತ ಮುಖ್ಯವಾಗುತ್ತದೆ. ಈ ಭೇಟಿ ತುಂಬ ಚಿಕ್ಕದಾಗಿತ್ತು, 2-3 ಗಂಟೆಗಳಷ್ಟೇ. ಆದರೆ ಅದರ ಪರಿಣಾಮ ಮಾತ್ರ ದೊಡ್ಡದಾಗಿತ್ತು. ಭಾರತ ಮತ್ತು UAE ನಡುವಿನ ಸ್ಟ್ರಾಟಜಿಕ್ ಪಾಲುದಾರಿಕೆ ಇನ್ನಷ್ಟು ಆಳಕ್ಕೆ ಹೋಗಿದೆ. ಎನರ್ಜಿ ಸಹಕಾರ, ದೀರ್ಘಾವಧಿಯ LNG ಪೂರೈಕೆ, ಡಿಫೆನ್ಸ್ ಮತ್ತು ಸೆಕ್ಯುರಿಟಿ ಸಹಕಾರ ಮತ್ತು ಗುಡ್ವಿಲ್ ಗೆಸ್ಚರ್ ಆಗಿ 100 ಭಾರತೀಯ ಖೈದಿಗಳನ್ನು ಬಿಡುಗಡೆಗೆ ಒಪ್ಪಂದ ಆಗಿದೆ. ಇವೆಲ್ಲವೂ UAE ಭಾರತವನ್ನು ಎಷ್ಟು ವಿಶ್ವಾಸಾರ್ಹ ಪಾಲುದಾರ ಅಂತ ನೋಡ್ತಾ ಇದೆ ಅನ್ನೋದನ್ನು ತೋರಿಸುತ್ತೆ. ಇಲ್ಲಿ ಒಂದು ಪ್ರಶ್ನೆ ಸಹಜವಾಗಿ ಬರುತ್ತೆ, UAE ಯಾಕೆ ಪಾಕಿಸ್ತಾನಕ್ಕಿಂತ ಭಾರತವನ್ನು ಆಯ್ಕೆ ಮಾಡ್ತಾ ಇದೆ? ಇದಕ್ಕೆ ಉತ್ತರ ಇಮೋಷ್ನಲ್ ಅಲ್ಲಿ ಇಲ್ಲ, ನಂಬರ್ಗಳಲ್ಲಿದೆ. ಭಾರತ ಮತ್ತು UAE ನಡುವಿನ ವ್ಯಾಪಾರ $85 ಬಿಲಿಯನ್ ಹೆಚ್ಚು. ಪಾಕಿಸ್ತಾನ ಮತ್ತು UAE ನಡುವಿನ ವ್ಯಾಪಾರ $10 ಬಿಲಿಯನ್ ಕೂಡ ತಲುಪಿಲ್ಲ. ಭಾರತ ಒಂದು ಸ್ಥಿರ ಎಕಾನಮಿ, ರೂಲ್ ಬೇಸ್ಡ್ ಸಿಸ್ಟಮ್, ದೀರ್ಘಾವಧಿಯ ಪ್ಲಾನಿಂಗ್ ಸರ್ಕಾರ. ಪಾಕಿಸ್ತಾನ ಕೇವಲ IMF ಮೇಲಿನ ಅವಲಂಬನೆ, ನೀತಿ ಅನಿಶ್ಚಿತತೆ ಮತ್ತು ನಿರಂತರ ರಾಜಕೀಯ ಅಸ್ಥಿರತೆ. ಇದಲ್ಲದೆ ಏವಿಯೇಷನ್ ಸೆಕ್ಟರ್ನಲ್ಲೂ ವ್ಯತ್ಯಾಸ ಸ್ಪಷ್ಟ. ಭಾರತದಲ್ಲಿ ಏರ್ ಟ್ರಾಫಿಕ್ ದಿನೇ ದಿನೇ ಹೆಚ್ಚುತ್ತಿದೆ. ಹೊಸ ಏರ್ಪೋರ್ಟ್ಗಳು, ಹೊಸ ವಿಮಾನ ಕಂಪನಿಗಳು, ದೀರ್ಘಾವಧಿಯ ಗ್ರೋತ್. ಪಾಕಿಸ್ತಾನದಲ್ಲಿ ಏವಿಯೇಷನ್ ಸೆಕ್ಟರ್ ಲಾಸ್ ಮೇಕಿಂಗ್ನಲ್ಲಿದೆ. ಇಂಥ ಪರಿಸ್ಥಿತಿಯಲ್ಲಿ UAE ಇನ್ವೆಸ್ಟರ್ ಆಗಿ ಯಾವ ದೇಶವನ್ನು ಆಯ್ಕೆ ಮಾಡುತ್ತೆ ಅನ್ನೋದಕ್ಕೆ ಹೆಚ್ಚು ಯೋಚನೆಯೇ ಬೇಡ. ಇದರಲ್ಲಿ ಇನ್ನೊಂದು ಬಹಳ ಪ್ರಮುಖ ಅಂಶ ಇದೆ, ಭದ್ರತೆ ಮತ್ತು ಟೆರರಿಸಂ. UAE ಈಗ ತನ್ನ ವಿದೇಶಾಂಗ ನೀತಿಯಲ್ಲಿ ಸ್ಪಷ್ಟವಾಗಿ ಒಂದು ನಿರ್ಧಾರ ಮಾಡಿಕೊಂಡಿದೆ. ಅದೇನೆಂದರೆ, ಐಡಿಯಾಲಜಿ ಅಲ್ಲ, ಇಕಾನಮಿ ಮತ್ತು ಸ್ಟೆಬಿಲಿಟಿ ಮುಖ್ಯ ಅಂತ. ಉಗ್ರವಾದಕ್ಕೆ ಬೆಂಬಲ ಕೊಡುವ ಅಥವಾ ಕಣ್ಣು ಮುಚ್ಚಿಕೊಳ್ಳುವ ದೇಶಗಳ ಜೊತೆ ದೂರ. ಈ ಕೋನದಲ್ಲಿ ನೋಡಿದರೆ ಭಾರತ UAEಗೆ ನ್ಯಾಚುರಲ್ ಪಾರ್ಟ್ನರ್, ಪಾಕಿಸ್ತಾನ ಮಾತ್ರ ರಿಸ್ಕ್. ಇನ್ನೊಂದು ವಿಷಯ ಬಂದರೆ, ಏರ್ಪೋರ್ಟ್ ಅನ್ನೋದು ಕೇವಲ ವ್ಯಾಪಾರಿಕ ಆಸ್ತಿ ಅಲ್ಲ, ಅದು ಒಂದು ದೇಶದ ಗೇಟ್ವೇ. ಬಾರ್ಡರ್ ಕಂಟ್ರೋಲ್, ಪ್ಯಾಸೆಂಜರ್ ಡಾಟಾ, ಸೆಕ್ಯುರಿಟಿ ಸಿಸ್ಟಮ್ ಎಲ್ಲವೂ ಅದರೊಳಗೆ ಬರುತ್ತೆ. UAEಗೆ ಅಫ್ಘಾನಿಸ್ತಾನದಂಥ ಅಸ್ಥಿರ ದೇಶಗಳಲ್ಲಿ ಕೆಲಸ ಮಾಡಿದ ಅನುಭವ ಇದೆ. ಆದರೂ ಪಾಕಿಸ್ತಾನದ ಇಸ್ಲಾಮಾಬಾದ್ ಏರ್ಪೋರ್ಟ್ನಿಂದ ಹಿಂದೆ ಸರಿದಿದೆ ಅಂದರೆ ಪರಿಸ್ಥಿತಿ ಎಷ್ಟು ಗಂಭೀರ ಅನ್ನೋದನ್ನು ಊಹಿಸಬಹುದು. ಸ್ನೇಹಿತರೆ, ಒಂದು ಕಾಲದಲ್ಲಿ UAE ಪಾಕಿಸ್ತಾನದ ಅತಿ ದೊಡ್ಡ ವ್ಯಾಪಾರ ಪಾಲುದಾರವಾಗಿತ್ತು.
ರೆಮಿಟೆನ್ಸ್ನ ದೊಡ್ಡ ಮೂಲವಾಗಿತ್ತು. ಲಕ್ಷಾಂತರ ಪಾಕಿಸ್ತಾನಿಗಳು UAEನಲ್ಲಿ ಕೆಲಸ ಮಾಡ್ತಾ ಇದ್ರು. ಆದರೆ ಈಗ ಪರಿಸ್ಥಿತಿ ತುಂಬ ಬದಲಾಗಿದೆ. ಪಾಕಿಸ್ತಾನ ಹೆಚ್ಚು ಚೀನಾ ಮತ್ತು ಟರ್ಕಿಯತ್ತ ತಿರುಗಿದೆ. ಗಲ್ಫ್ ರಾಷ್ಟ್ರಗಳ ಜೊತೆ ಇದ್ದ ಆತ್ಮೀಯತೆ ನಿಧಾನವಾಗಿ ಕಡಿಮೆ ಆಗ್ತಾ ಬಂದಿದೆ. UAEಗೆ ಈಗ ಸ್ಟ್ರಾಟಜಿಕ್ ಕಂಫರ್ಟ್ ಪಾಕಿಸ್ತಾನದಲ್ಲಿ ಕಾಣುತ್ತಿಲ್ಲ. ಇನ್ನೊಂದು ದೊಡ್ಡ ಚಿತ್ರ ನೋಡಿದರೆ IMSC ಅಂದರೆ ಇಂಡಿಯಾ ಮಿಡಲ್ ಈಸ್ಟ್ ಎಕನಾಮಿಕ್ ಕಾರಿಡಾರ್. ಅದರಲ್ಲಿ ಎನರ್ಜಿ ಪಾಲುದಾರಿಕೆ, ಡಿಫೆನ್ಸ್ ಸಹಕಾರ, ಇನ್ವೆಸ್ಟ್ಮೆಂಟ್ ಫ್ಲೋ, ಈ ಎಲ್ಲ ಕಡೆ UAE ಭಾರತದ ಜೊತೆ ನಿಂತಿದೆ. ದಕ್ಷಿಣ ಏಷ್ಯಾದ ಲೆಕ್ಕಾಚಾರದಲ್ಲಿ UAEಗೆ ಭಾರತ ಮುಖ್ಯ, ಪಾಕಿಸ್ತಾನ ಅಲ್ಲ. ಇಸ್ಲಾಮಾಬಾದ್ ಏರ್ಪೋರ್ಟ್ ಡೀಲ್ ಕುಸಿತ ಈ ದೊಡ್ಡ ಬದಲಾವಣೆಯ ಒಂದು ಚಿಹ್ನೆ ಮಾತ್ರ. ಒಟ್ಟಿನಲ್ಲಿ ಸ್ನೇಹಿತರೆ, ಈ ಘಟನೆ ಪಾಕಿಸ್ತಾನಕ್ಕೆ ಒಂದು ಸ್ಪಷ್ಟ ಸಂದೇಶ. ಅಸ್ಥಿರತೆ ಇದ್ದರೆ ಬೆಲೆ ಕೊಡಲೇಬೇಕು. ನಂಬಿಕೆ ಕಳೆದುಕೊಂಡರೆ ಹೂಡಿಕೆ ಕೈ ತಪ್ಪುತ್ತದೆ. ಮತ್ತೊಂದೆಡೆ ಭಾರತಕ್ಕೆ ಇದು ಒಂದು ದೃಢೀಕರಣ. ಸ್ಥಿರತೆ, ಸ್ಪಷ್ಟ ನೀತಿ ಮತ್ತು ವಿಶ್ವಾಸಾರ್ಹತೆ ಇದ್ದರೆ ಜಗತ್ತಿನ ದೊಡ್ಡ ಶಕ್ತಿಗಳು ಸಹಜವಾಗಿಯೇ ನಮ್ಮತ್ತ ಬರುತ್ತವೆ ಎನ್ನುವುದು ಇದೊಂದು ಲೈವ್ ಎಕ್ಸಾಂಪಲ್. ಸ್ನೇಹಿತರೆ, ಅಪ್ಕಮಿಂಗ್ ಡೇಸ್ನಲ್ಲಿ ನಾವು ಇಂತಹ ಇನ್ನಷ್ಟು ಡೆವಲಪ್ಮೆಂಟ್ಸನ್ನು ನೋಡ್ಬೋದು. ಈ ವಿಷಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? UAE ಸರಿಯಾದ ನಿರ್ಧಾರ ತೆಗೆದುಕೊಂಡಿತಾ? ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಸೋ ಮಚ್.